ಇನ್ನೂ ಅತ್ತೆ ಬರಲಿಲ್ವಲ್ಲ ಅಜ್ಜಿ. ಇನ್ನು ಎಷ್ಟೊತ್ತಾಯ್ತದೋ ಅತ್ತೆ ಬರೋಕ್ಕೆ. ನನಗಂತೂ ಗೊತ್ತಿಲ್ಲ ಅತ್ತೆ ಇನ್ನು ಯಾಕಾಲು ಬರ್ತದೋ ಏನೋ. ಬಂದ ತಕ್ಷಣ ಇನ್ನು ಪ್ರೂವ್ ಮಾಡ್ಬೇಕಲ್ಲ ಈ ಬೊಡ್ಡೈದ ಏನು ಮಾಡ್ದ ಅಂತ ಹೇಳ್ಬಿಟ್ಟು ಹಾವೆಲ್ಲನೂ ತಂದು ಬಿರಿಯಾನಿ ಮಾಡೋನೆ ಅಂತ ಅತ್ತೆ ಗೊತ್ತಾಗಬೇಕು. ಅವಾಗ ನೋಡು ಅತ್ತೆ ಕ್ಯಾಕರ್ಸ್ ಮಕ್ಕುಗುಟ್ಟು ಚುಟ್ಟಿಡ್ಕೊಂಡು ಅಲ್ಲಾಡಿಸ್ಬಿಟ್ಟವನ ಈ ಕ್ಷಣನೇ ಮನೆಯಿಂದ ಈಚೆ ಕಡೆಗೆ ಜಾಡ್ಸೋದ್ಬಿಡ್ತದೆ. ಆಮೇಲೆ ನಂದು ಪುಟ್ಟಿದು ಮುದ್ವೆ ಈ ಚೈನಾದೊಂದು ಚೈನಾಗ ಹೊಂಟೋಗ್ಬಿಡ್ತಾನೆ. ಚೈನಾದಾಗ ಅಷ್ಟೊಂದು ಜನ ಹುಡುಗಿರನ್ನ ಬಿಟ್ಬಿಟ್ಟು ನಮ್ಮ ಹುಡುಗಿನ ಪುಟ್ಟಿನ ಕಟ್ಕೊಳಕ್ಕೆ ಅಲ್ಲಿಂದ ಇಲ್ಲೂ ಬರ್ಬೇಕಿತ್ತ. ಹಾಂ, ಒಳ್ಳೆ ಕತೆ ಇವಂದಂತೂ. ಹತ್ತೆ ಬರಲಿ ಅಂತ ಕಾಯ್ತಾ ಇದ್ದೀನಿ ಕಣಜಿ. ಯೋಚನೆ ಮಾಡಬೇಡ, ಇದಕ್ಕಿನ್ನೂ ಒಳ್ಳೇದು ಏನೂ ಸಿಗಕ್ಕಿಲ್ಲ. ಪತ್ತಿ ಬರಲಿ, ಬಂದ ತಕ್ಷಣ ಎಲ್ಲ ಹೇಳ್ತೀನಿ ನಾನೇ ನೀನಿಯ. ಹೇಳಜಿ ಮರಿಬೇಡ ಹೇಳಜಿ ನೀನು. ಬಾಜಿ ಆಮೇಗಿಂದ ಅತ್ತೆ ಬಂದ್ಮೇಲೆ ಹೇಳೋಣ. ಏನೋ ಹೇಳ್ತೀನಿ ಅರ್ಜೆಂಟಾಗಿ ಬಾ. ಏನೋ ಐತೆ ಅದು ಇದು ಅಂತ ಹೇಳ್ತಾ ಇದ್ರಲ್ಲ, ಎಲ್ಲಿ ಯಾರು ಕಾಣ್ತಾನೆ ಇಲ್ಲ. ಅಪ್ಪಬ್ಬಬ್ಬ, ಏನು ಹೊಳಿ ಅಂದ್ರು ಚಿಕನ್ ಬಿರಿಯಾನಿ ಮಾಡ್ಬಿಟ್ರಾ ಏನು? ಅಬ್ಬಬ್ಬಬ್ಬ, ಮೂಗುಗೆ ಹಂಗೆ ಹೊಡಿತೈತೆ. ನನಗಂತೂ ಬಿರಿಯಾನಿ ವಾಸನೆ ನೆನೆಯ ಬರ್ತಿರೋದು. ಘಮ 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 ಅಂತೈತೆ. ಏನೋ ನಿನ್ನ ಭಾಷೆ ಏನು ಅರ್ಥನೇ ಆಗಿಲ್ಲ. ನನ್ನ ಮಗಳು ಹೇಳಿದ್ಲು ನೀನೇನೋ ಬಿರಿಯಾನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದಂತ ನನ್ನ ಮಗಳು ತಾಗೆ. ಅದಕ್ಕೆ ನನ್ನ ಮಗಳು ಬಿರಿಯಾನಿ ಮಾಡ್ತಾನಂತೆ ಕಣಮ್ಮ, ತಿಂದೊಂದ್ಸಲ ಕೈ ರುಚಿಯ ನೋಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಅದಕ್ಕೆ ಕಾಯ್ತಾ ಇದ್ದೀನಿ. ಬಿರಿಯಾನಿ ಬಿರಿಯಾನಿ ಹೊಟ್ಟಸ್ಕೊಂಡು ಬಂದಿದ್ದೀನಿ. ಎಲ್ಲೊಂದು ಲೋಟ ಕಾಫಿ ಕುಡಿಲಿಲ್ಲ. ಹೋಗು ತಗೊಬಿಟ್ಟು ಬಾಪ, ತಿಂತೀನಿ ಬಿರಿಯಾನಿಯಾ. ಇಂಥ ಅಳಿಯ ಸಿಕ್ಕಿದ್ರೆ ಎಲ್ಲ ಅತ್ತಿಗಳಿಗೂ ಖುಷಿ ಆಯ್ತದೆ. ಒಳ್ಳೆ ಚೀನಾಳಿಯ ಏನೋ ಬಿರಿಯಾನಿ ಮಾಡ್ಕೊಂಬಿಟ್ಟು ಬಂದವನೇ ತಿನ್ನಣ. ನನ್ನ ಮಗಳು ಎಲ್ಲೋದ್ಲು ಏನು ಕಥೆಯೋ, ಪ್ಯಾಟ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಓದೋಳು. ಏನು ಕ್ಯಾಮ್ ಇರ್ತದೋ ಏನೋ. ಚೀನಾದೊಂದು ಭಾಷೆ ಅರ್ಥ ಆಗಕ್ಕಿಲ್ಲ ನಮಗೆ. ಏನು ಮಾತಾಡ್ತೀಯೋ ಏನು ಹೇಳ್ತೀಯೋ ನಾ ಕಾಣೆ. ಕೊಡು ಹೊಸಿ ತಿನ್ಕತೀನಿ. ಅಬ್ಬಬ್ಬಬ್ಬ, ಬಾಯಾಗ ನೀರು ಬತ್ತೈತೆ ನನಗಂತೂ. ಘಮ 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 ಅಂತೈತೆ. ಫಸ್ಟ್ ತಿನ್ಕೊಳ್ಳೋಣ. ಅಬ್ಬಬ್ಬಬ್ಬ, ಎಂಥ ರುಚಿ. ಬಾಯಿ ಇಕ್ಕಳಿ ತಕ್ಷಣ ಕರಗೋಯ್ತವೆ. ನಾನಂತೂ ಈ ಜನ್ಮದಾಗ ಮಾಡಕ್ಕಿಲ್ಲ ಬಿಡು ಇಂಥ ಟೇಸ್ಟ. ಯಾರ ಹೇಳ್ಕ, ಬಿರಿಯಾನಿ ಮಾತ್ರ ಭಾಳ ಚೆನ್ನಾಗೈತೆ. ರಾತ್ರಿಗೂ ಹಿಂಗೆ ಎತ್ತಿಕಪ್ಪ ತಿನ್ಕೊಬಿಡ್ತೀನಿ. ಬಿರಿಯಾನಿ ಹಬ್ಬಬ್ಬಬ್ಬ, ಯಾರು ರುಚಿ ಮಾಡ್ತಾನೆ, ಏನಾಕ್ ಮಾಡ್ತಾರೋನಪ್ಪ ಇವರೆಲ್ಲನೂ. ಇವರೆಲ್ಲ ಊಟ ಆದಾಗೆ ನೀನಿಯ ಫೇಮಸ್ ಅಲ್ವ, ಊಟ ಅಡುಗೆ ಮಾಡೋದಾಗೆ ನೀನಿಯ. ಅದಕ್ಕೆ ಏನು ರುಚಿಯಾಗಿ ಮಾಡಿಕೊ ನೋಡು. ಮುಕ್ಕಾಲು ತಿಂದೆ, ಇನ್ನೊಂದು ಚೂರು ತಿನ್ಕೊಬಿಡ್ಬೇಕು. ಅಯ್ಯೋ ಸೊಸೆ ಏನತ್ತೆ? ಅಯ್ಯೋ ತಿಂದುಬಿಟ್ಟೆನೆ. ಆ ಚೀನಾ ತಂದು ಕೊಟ್ಟು ನನಗೆ ತಿನ್ನಕ್ಕೆ. ಹೂ ಕಣತ್ತೆ, ನಾವೆಂದೂ ತಿಂದಿಲ್ಲ ಅಂಥ ಟೇಸ್ಟಿಯಾಗಿ ಮಾಡ್ಬಿಟ್ಟವನೇ ಚೀನಾದವರು. ಅದಕ್ಕೆ ಹೇಳೋದು ಒಂದೊಂದು ವಿಚಾರದಾಗ ನನಗಂತೂ ಇವನೇನಿಯ ಭಾಳ ಇಷ್ಟ ಆಗೋಗ್ಬಿಡ್ತಾನೆ ನನಗಂತೂ. ಎಂಥ ಒಳ್ಳೆ ಅಳಿಯ ಅಂತ ಅನ್ನಿಸ್ತದೆ ನನ್ಕಿತ. ನೀವಂತೂ ತಿನ್ರಿ ಬೇಕಾರೆ, ಬಾಯಿಗೆ ಹಂಗೆ ಊರು ಬಿಡ್ತದೆ. ನಾನು ಹೇಳಿದ್ದೀನಿ ರಾತ್ರಿಗೂ ಎತ್ತಿಕ್ರಿ ಮನೆ ಮುಂದೆ ಎಲ್ಲ ತಿಂತೀವಿ ಅಂತ ಹೇಳ್ಬಿಟ್ಟು. ಏನೋ ಅವನ ಭಾಷೆ ನಮ್ಗೆ ಅರ್ಥ ಆಗಕ್ಕಿಲ್ಲ ಏನಿಲ್ಲ. ಅದ್ಬಿಟ್ರೆ ಇನ್ನು ಎಲ್ಲ ಉದ್ರಾಗೂ ಭಾಳ ಒಳ್ಳೆನ್ ಬಿಡತ್ತೆ. ಅಯ್ಯೋಲೇ ಅವವ, ನಿನಗೆ ಏನು ಹೇಳ್ಬೇಕೆ? ನಿನಗೆ ಮನೆಯಾಳಿ ಪದ್ದಿ ತಿಂದ್ಬಿಟ್ಟಲ್ಲೇ, ಬಿಸಾಕಿ ಅದನ್ನ. ಯಾಕತ್ತೆ ಏನಾಯ್ತತೆ? ಅಯ್ಯೋ ಮೊಮ್ಮಗನೇ, ನಿಮ್ಮ ಅತ್ತೆ ಒಯ್ತಾಳೆ ಕಣ್ಲ. ಇವಾಗ ಒಯ್ತಾಳೆ, ಹೊಂಟೋಯ್ತಾಳೆ. ನೆಂಟ್ರಿಷ್ಟಿಗೆಲ್ಲ ಫೋನ್ ಹಾಕ್ಲಾ, ಇನ್ನಿರಕ್ಕಿಲ್ಲ ಹೊಂಟೋಯ್ತಾಳೆ ಅಂತ ಹೇಳ್ಬಿಟ್ಟು. ಅಯ್ಯೋ ಅತ್ತೆ, ಏನೇನೋ ಮಾತಾಡ್ತಿರಲ್ಲ ನಿಮ್ಗೆ. ಆ ಚೀನಾದ ಮೇಲೆ ಹೊಟ್ಟೆ ಉರಿ ಇದ್ರೆ ಹೊಟ್ಟೆ ಉರಿ ಐತೆ ಅಂತ ಹೇಳಿ ಆಗ್ಬಿಟ್ಬಿಟ್ಟು ನೀವು ಇದು ಯಾಕೆ ಹಿಂಗೆ ಏನೇನೇನೋ ಡ್ರಾಮಾ ಮಾಡ್ತಾ ಇದ್ದೀರಲ್ಲ. ನಿಮ್ಮ ಡ್ರಾಮಾ ಎಲ್ಲ ನಮ್ಗೇನು ಅರ್ಥ ಆಗಕ್ಕಿಲ್ಲ ಅಂತ ಅನ್ಕೊಂಡ್ರಾ? ನಂಗೆ ಸಂದಕ್ಕೆ ಅರ್ಥ ಆಯ್ತದೆ ಬಿಡಿ. ಈಗ ಏನಾಯ್ತು ಅಂತ ಪ್ರಾಬ್ಲಮ್ಮು ಹೇಳಿ. ಸೊಸೆ, ಆ ಬಿರಿಯಾನಿ ಏನ್ರು ಬಿರಿಯಾನಿ ಅಂತ ಅನ್ಕೊಂಡಿದ್ಯಲ್ಲೇ ಸೊಸೆ? ಕರಿ ನಾಗರಾವ್ದು ಬಿರಿಯಾನಿ ಕಣ್ಲೆ ಅದು. ಏನು ಹೇಳ್ತಿದ್ಯತ್ತೆ ನೀನು? ಆವಿನ ಬಿರಿಯಾನಿ? ಹೂ ಕಣತ್ತೆ, ನಾಗರ ಬಿಡ್ಕೊಂಡವನು ಸಾಚು ಪುಚ ಕಚ ಕಚ ಪುಚ ಕಿಚ 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 ಬಿರಿಯಾನಿ ಕಿಚ 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 ಬಿರಿಯಾನಿ ಅಂತ ಹೇಳ್ಬಿಟ್ಟು ಏನೇನೇನೋ ಹೇಳ್ಕೊಂಡು ಓಡ್ತಿದ್ದ ಕಣತ್ತೆ. ನಿಜ ಹೇಳ್ತಿದ್ಯಲ್ಲ, ಆವಿನ ಬಿರಿಯಾನಿ ಮಾಡೋಣ ಇವನು. ಅಯ್ಯೋ ದೇವ್ರೇ. ಅಲ್ಲ ಕಣತ್ತೆ, ಹಾವು ಕಚ್ಚಿ ಒಂದು ಗಂಟೆಗೆ ಸತ್ತೋಯ್ತೀವಿ ಅಂತದ್ರಾಗ ನೀವು ಆವನೇ ಬಿರಿಯಾನಿ ಮಾಡ್ಕೊಂಡು ತಿಂದಿದ್ದೀರಾ ಅಂತಂದ್ಮೇಲೆ ನೀವಿನ್ನು ಉಳಿತೀರಾ? ಸಾಧ್ಯನೇ ಇಲ್ಲ ಕಣತ್ತೆ. ನೀವಿನ್ನು ಉಳಿಯಲ್ಲ, ಹೊಂಟೋಗ್ಬಿಟ್ರಿ. ಇನ್ನ ನನ್ನ ಪುಟ್ಟಿ ಮದುವೆ ಮಾಡಿಸೋರು ಯಾರತ್ತೆ? ಹೊಂಟೋದ್ರೇನತ್ತೆ? ಹೊಂಟೋದ್ರಾ? ಆಸ್ಪತ್ರೆಗೆ ಎಲ್ಲೋದೆ ನನ್ನ ಮಗಳು ಪುಟ್ಟಿ ಫೋನ್ ಹಾಕ್ಲಾ? ಅಯ್ಯೋ ಅರ್ಜೆಂಟಾಗಿ ಬರಕ್ಕೆ ಹೇಳ. ಅಯ್ಯೋ ಶಿವನೇ, ಆವಿನ ಬಿರಿಯಾನಿ ತಿಂದ್ಬಿಟ್ನ ನಾನು.
ಏ ಸೊಸೆ ಹೊಂಟೋಯ್ತೀಯ ನೀನು. ನಾನು ಹೇಳ್ದೆ ಚೀನಾದೊಂದು ನಂಬೇಡ್ವೆ ಅಂದ್ರೆ ಕೇಳ್ದ. ಅಳಿಯ ಅಳಿಯ ಅಳಿ ಅಂತ ಮನೆ ತೊಳಿಯ ಮಾಡ್ಕೊಬಿಟ್ಟಲ್ಲೇ ಮನಿಯಾಳಿ. ಈಗಪ್ಪ ಯಾರಪ್ಪ ನಮ್ಮನಗ್ ದಿಕ್ಕು? ಅಯ್ಯೋ ಇನ್ನು ಈ ವಯಸ್ಸಾಗ ನನ್ನ ಮಗಂಗೆ ಇಲ್ಲಿ ಇನ್ನೊಂದು ಹೆಣ್ಣು ತರ್ಲಿ ಹೇಳಿ. ಅಯ್ಯೋ ನನ್ನ ಸೊಸೆ ಓದ್ಲಲ್ಲಪ್ಪ. ಡಾಕ್ಟ್ರು ಏನಂತ ಒಳ್ಳೆ ಪದ್ದಿ ಆವಿನ ಬಿರಿಯಾನಿ ಮಾಡ್ಕೊಟ್ಟಿದ್ದ ಕಂತ್ರಿ ನನ್ನ ಮಗ ತಿಂದುಬಿಟ್ಟು ಸತ್ತೋಗ್ಬಿಟ್ಲು ಅಂತ ಒಳ್ಳೆನೆ. ಅಯ್ಯೋ ಓದ್ಬಿಟ್ಟಲ್ಲೇ. ಫೋನನ್ನ ಹಾಕ್ಲ ನೀನು ನಿಮ್ಮ ಅಮ್ಮಂಗೆ ಎಲ್ರಿಗೂನುವೆ. ಹಲೋ ಹಲೋ ಮಗಳೇ. ಅಯ್ಯೋ ಮಗಳೇ ಬತ್ತೀಯಾ? ಅಯ್ಯೋ ನಿಮ್ಮ ಹೊತ್ತಿಗೆ ಇನ್ನೆಲ್ಲವ, ನಿಮ್ಮ ಹೊತ್ತಿಗೆ ಹೊಂಟೋಗ್ಬಿಟ್ಲು ಕಣವ. ಅಯ್ಯೋ ಏನಾಯ್ತು ಅಂದ್ರೆ ಆ ಚೀನಾ ಮಾಡ್ಲು ನನ್ನ ಮಗ. ಚೀನಾ ಹೋಗಿ 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 ಆವಿನ ಬಿರಿಯಾನಿ ತಿನ್ನಿಸ್ಬಿಟ್ಟ ನಮ್ಮ ಪದ್ದಿಗೆ. ಅದಕ್ಕೆ ನೀನು ಹೊಂಟೋಗ್ಬಿಟ್ಲು. ಇನ್ನೊಂದು 5 ನಿಮಿಷ ಪ್ರಾಣ ಹೋಯ್ತದೆ. ಬಂದ್ಬಿಡ್ತೀಯಾ? ಆಸ್ಪತ್ರೆಗೆ ಕರ್ಕೊಂಡು ಹೋಗನಿ. ಆಗ್ಲೇ ನೀನು ತಿಂದು ಅರ್ಧ ಗಂಟೆ ಆಗೈತೆ. ಇನ್ನು ಎಲ್ಲಿ ಉಳಿತಾಳು ಹೊಂಟೋಯ್ತಾಳೆ. ಏನ್ ಮಾಡಕ್ಕಾಯ್ತದೆ? ಅಯ್ಯೋ ಹಲೋ ಹಲೋ ಬೀಗ್ರೆ, ನಾನು ಮಾತಾಡ್ತೀವಿ. ಅದೇ ಬೀಗ್ರೆ, ಅದು ನಿಮ್ಮ ಮಗಳು ಏನಿಲ್ಲ. ಹಾಂ ಯಾಕೆ ಅಂತ ಹೇಳಿದ್ರೆ ಬೇಡ ಬೇಡ ಅಂತಂದ್ರು ಕೇಳ್ದಿದ್ದಂಗೆ ಆ ಚೀನಾದೊಂದು ಮಾಡ್ಕೊಟ್ಟಿರ ಆವಿನ ಬಿರಿಯಾನಿ ತಿಂದ್ಬಿಟ್ಲು. ಹೊಂಟೋದ್ಲು. ಅಲ್ಲ ಇನ್ನೇನೊಂದು 5 ನಿಮಿಷಕ್ಕೆ ಹೊಂಟೋಯ್ತಾಳೆ. ಬನ್ನಿ ಬನ್ನಿ. ಅಯ್ಯೋ 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 ಅತ್ತೆ, ನಾನು ಬದುಕಿದ್ದಂಗೆನೇ ಎಲ್ರಿಗೂ ಸತ್ತಗಳು ಅಂತ ಊರು ತುಂಬ ಹೇಳ್ಕೊಬಿಟ್ಟು ಬರ್ತಿರಲ್ಲ ಅತ್ತೆ. ಇರ್ರಿ, ನನಗೇನು ಆಯ್ತಾನೆ ಇಲ್ಲ, ನಾನು ಆರಾಮಾಗಿ ಇವನಿ. ಲೇ ಪುದ್ದಿ, ನೀನು ಆರಾಮಾಗಿದೆಯಾ? ಇನ್ನೊಂದು 5 ನಿಮಿಷ ಅಷ್ಟಿರಿ, ನೀ ಆರಾಮಾಗಿರೋದು. ಹೊಂಟೋಯ್ತೀಯಾ ನೀನು? ಅಷ್ಟೊಳಗಡೆ ನನ್ನ ಮಾತಾಡ್ಸೋದಿದ್ರೆ ಎಲ್ರೂ ಮಾತಾಡ್ಸ್ಕೊಬಿಡು. ಇನ್ನು ಅಷ್ಟೇ ಕತೆ. ಮೈಗೆಲ್ಲ ವಿಷ ಏರ್ಬಿಟ್ಟೈತೆ. ಏನೋ ಬಿಡು, ಕೈ ಕಾಲ್ಗೆ ಹಾವಿಗೆ ಕೊಡಿದ್ರೆ ವಿಷ ತೆಗಿಬೋದು. ನಿನಗೆ ಬಾಯಿಂದ ಹಿಡಿದು ಹೊಟ್ಟೆ ಗಂಟ ವಿಷ ಹತ್ಬಿಟ್ಟೈತೆ. ಇನ್ನು ಆಸ್ಪತ್ರೆಗೆ ಹೋದ್ರೂ ನೀನು ಉಳ್ಸೋಕ್ಕಾಗಕ್ಕಿಲ್ಲ. ನೀನು ಯಾರನ್ನು ಮಾತಾಡಿಸ್ಬೇಕೋ ಎಲ್ರೂ ಮಾತಾಡಿಸ್ಬಿಡು. ಅದಕ್ಕೆ ಎಲ್ರಿಗೂ ಫೋನ್ ಹಾಕಿ ಹೇಳ್ತಿರೋದು. ಯಾಕೋ ಒಂದು ಫ್ರೆಂಡ್ ಸರೋಜಿದ್ರೆ ಹಿಂಗಾಯ್ತೈತೆ, ಯಾಕೋ ಎತ್ತುತ್ತಿಲ್ವಲ್ಲ? ಅಯ್ಯೋ ಬಿರಿಯಾನಿ ಆಸೆಗೆ ಬಿದ್ಬಿಟ್ಟು ಈ ಚೀನಾದನ್ ಮಾಡ್ಕೊಟ್ಟ ಅಂತ ತಿಂದ್ಬಿಟ್ಟು ಸಾವು ತಂದಿಕಬಿಟ್ನಲ್ಲ ಪೋಸಿವ್ನೇ. ಇದೆಲ್ಲ ಬೇಕಿತ್ತ ನಂಗೆ? ಅಯ್ಯೋ ಅತ್ತೆ, ಪಲ್ಟ ಆಸ್ಪತ್ರೆ ಆಂಬುಲೆನ್ಸ್ ಫೋನ್ ಹಾಕತ್ತೆ ಮೊದ್ಲು. ಅಯ್ಯೋ ನೀವು ಬರೀ ನೆಂಟ್ರಿಷ್ಟು ಫೋನ್ ಮಾಡೋದೇ ಆಯ್ತು. ಆಂಬುಲೆನ್ಸ್ 108 ಫೋನ್ ಹಾಕಿ. ಸಾಚ್ ಪುಚುಪ್ಸ ಅಯ್ಯೋ ಬಿರಿಯಾನಿ ತಿನ್ನಿಸ್ಬಿಟ್ಟು ಆವಿನ ಬಿರಿಯಾನಿ ಹೊಗೆ ಹಾಕ್ಸೋದಲ್ದೆ ಬಂದ್ಬಿಟ್ಟು ಕಚ 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 ಕುಚ 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 ಅಂತೀಯಲ್ಲ. ಹೋಗ್ಲಾ ನಿನ್ ಬಾಯಿಗೆ ಮಣ್ಣಾಕ. ಪದ್ದಿನೇ ಸಾಯಿಸ್ಬಿಟ್ನಲ್ಲ ಇವನು. ಅಲ್ಲ ಮಾದೇವಿ, ನಾನ್ ಕಣಮಿ ನಿಮ್ಮ ಹೊತ್ತಿಗೆ. ಅದೇ ನನ್ನ ಸೊಸೆ ಓದ್ಲು, ಬೊತ್ತಿಯೇನೋ ನೋಡ್ಕೊಂಡು ಹೋಗ್ತೀಯೇನೋ ಕೊನೆ ಸಲ ಮಕನ ಅಂತ ಹೇಳ್ಬಿಟ್ಟು ಫೋನ್ ಹಾಕ್ದೆ. ಹಲೋ ಹಲೋ ಅಮ್ಮ, ಬಾಮ. ಏನಿಲ್ಲ ಬಾ. ಸಾಚ್ ಪುಚುಪ್ಸ ಬಿರಿಯಾನಿ ಸಾಚ್ ಪುಚ. ರೆಡಿ ಹೊಡ್ಕೊಂತೀಯಲ್ಲ. ಹೋಗ್ಲಾ ಅತ್ತೆ, ನಂಗೆ ಏನು ಆಯ್ತಿಲ್ಲ ಕಣತ್ತೆ. ಸುಮ್ಮನೆ ಎಲ್ರನ್ನೂ ಕರಿಬಿಡ ಕಣತ್ತೆ. ಇನ್ನೂ ಏನು ಆಯ್ತಿಲ್ಲ ಕಣತ್ತೆ ನನಗೆ. ಆಯ್ತದಲ್ಲ, ಏನಾರ ಆದಾಗ ಯಾರನ್ನ ಬಂದ್ಬಿಟ್ಟು ನೋಡ್ತಾರ ನಿನ್ಗೆ? ಸುಮ್ಕಿರೇ, ಈಗ್ಲೇನೆ ಹೇಳಿದ್ರೆ ಎಷ್ಟೋ ವಾಸಿ. ಅಯ್ಯೋ ಇನ್ ಮನೆ ಕಾಯ. ಹಲೋ ಸೋಮಕ್ಕ, ಹೂಕಣಕ್ಕ, ಸಂದಕ್ಕಿದೀನಿ ಅಂತ ಹೆಂಗೆ ಹೇಳಿ ನನ್ನ ಸೊಸೆ ಹೊಂಟೋದ್ಲು. ಅದಕ್ಕೊಂದು ಮಾತು ಹೇಳೋಣ ಅಂತ ಫೋನ್ ಹಾಕ್ದೆ. ಹೊಂಟೋದ್ಲು ಅಂದ್ರೆ ಮನೆ ಬಿಟ್ಬಿಟ್ಟು ಹೊಂಟೋಗ್ಲಿಲ್ಲ. ಶಿವನ್ ಪದ ಸೇರ್ಕೊಬಿಟ್ಲು. ಅಲ್ಲ ಇನ್ನು ಸೇರ್ಕೊಂಡಿಲ್ಲ, ಸೇರ್ಕತ್ತಾಳೆ. ಅದು ಆವಿಂದೇನೋ ಬಿರಿಯಾನಿ ತಿಂದ್ಬಿಟ್ಟು. ಅಯ್ಯೋ ಅದೆಲ್ಲ ದೊಡ್ಡ ಕತೆ ಹೇಳ್ತೀನಿ. ಸರ್ನ ಬನ್ನಿ, ಬಂದು ನೋಡ್ಕೊಂಡು ಹೋಗಿ. ಅಯ್ಯೋ 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 ಅತ್ತೆ, ನಾನು ಬದುಕಿದ್ದಂಗೆ ಎಲ್ರಿಗೂ ಫೋನ್ ಹಾಕ್ತಿರಲ್ಲ. ಸತ್ತ ಮೇಲೆ ನಾ ಫೋನ್ ಹಾಕಿ ಅತ್ತೆ, ನೀವು ಬದುಕಿದ್ದಂಗೆ ಸಾಯಿಸ್ತಿದ್ದೀರಲ್ಲ. ಸುಮ್ಕಿರಮ್ಮಿ, ಹೇಳೋರ್ಗೆ ಹೇಳ್ಬೇಕಲ್ವೇ ನಮ್ಮಿ, ಸುಮ್ಕಿರು. ಅಯ್ಯೋ ಬೇಕಿದ್ದ ನಂಗಿದೆಲ್ಲ.